ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಬೇಸಿಗೆ ಸೀಸನ್ಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಬರ್ತಾ ಇದೆ, ಅದೇ ವಿದ್ಯಾಪತಿ. ಈಗಾಗಲೇ ಟ್ರೈಲರ್ ನೋಡಿರ್ತೀರ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಂಟೆಂಟು. ನಾಗಭೂಷಣ್ ಹಾಗೆ ಮಲೈಕಾ ಆ್ಯಕ್ಟ್ ಮಾಡಿರೋದು. ಡಾಲಿ ಪಿಕ್ಚರ್ಸ್ ಧನಂಜಯ ಪ್ರೊಡ್ಯೂಸ್ ಮಾಡಿರೋಂಥ ಪಿಕ್ಚರು. ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಾಕಿದೆ ಸಿನಿಮಾ. 10ನೇ ತಾರೀಕು ಬರ್ತಾ ಇದೆ. ಸೊ ಅವರಿಬ್ಬರನ್ನು ಅವರಿಬ್ಬರ ಜೊತೆಗೆ ಮಾತುಕತೆ ಜೊತೆಗೆ ಒಂದಷ್ಟು ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂತ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಜಾಗನ ತೋರಿಸ್ತಾ ಒಂದಷ್ಟು ಕ್ಯಾಂಡಿಡ್ ಮಾತುಕತೆ ಆ ಟೀಮ್ ಜೊತೆಗೆ ಮಾಡೋಣ, ಬನ್ನಿ. ಅಲ್ಲ, ಇದು ಏನು ಸಿನಿಮಾ ಮಾಡೋಕ್ಕಿಂತ ಮೊದಲು ಆದರೆ ಪ್ರಾಕ್ಟೀಸ್ ಅಂತ ಇಲ್ಲೇ ಬಂದಿದ್ದ? ಸಿನಿಮಾಗೂ ಮುಂಚೆ ತುಂಬ ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೆ. ಫಸ್ಟೆಲ್ಲ ಇವರು ಈ ಥರ ಸ್ಟುಡಿಯೋ ಮಾಡ್ಕೊಂಡಿರಲಿಲ್ಲ, ರಮೇಶ್ ಅಂತ. ಇವ್ರು ಈ ಥರ ಸ್ಟುಡಿಯೋ ಮಾಡ್ಕೊಂಡಿರಲಿಲ್ಲ. ಫಸ್ಟು ಮಾಮೂಲಿ ಅಲ್ಲಲ್ಲಿ ಸಿಕ್ಕಿದಾಗೆಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ ಈ ಥರ ಸ್ಟುಡಿಯೋ ಎಲ್ಲ ಮಾಡ್ಕೊಂಡ್ಮೇಲೆ ಬನ್ನಿ ಅಂತ ಕರೀತಾಯಿದ್ರು. ನಾನು ಯಾವ ಆ್ಯಕ್ಷನ್ ಮಾಡ್ತೀನಿ ಹೋಗ್ರಿ, ನನಗೆ ಯಾಕೆ ಬೇಕು ಇವೆಲ್ಲ ಡೈಲಾಗ್ ಹೊಡೆಯೋದಕ್ಕೆ ಅಂತ ಹೇಳ್ತಾಯಿದ್ದೆ. ದೇವರು ಒಂದು ತಂದು ಇಟ್ಟ, ನನಗೆ ಇಲ್ಲಿಗೆ ಬರೋಂಗೆ ಒಂದು ತಂದು ಇಟ್ಟ. ಸೊ ಆಮೇಲೆ ಇದು ಜಿಮ್ ಥರನೇ, ಆದರೆ ಒಂದಷ್ಟು ವ್ಯಾಯಾಮ ಇಲ್ಲಿ ಎಲ್ಲ ಇದ್ದಾವೆ. ಜಿಮ್ನಾಸ್ಟಿಕ್ಸು, ಕರಾಟೆ. ಮಕ್ಕಳು ಬರ್ತಾರೆ ನೀವು ಈವ್ನಿಂಗು ಎಲ್ಲ ಬ್ಯಾಚಸ್ ಇರ್ತವೆ. ಮಕ್ಕಳು ಬಂದು ಎಲ್ಲ ನೀಟಾಗಿ ಪಟ್ಟಿ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸಿನಿಮಾಗೆ ಹಂಗಲೇ ಟ್ರೈನಿಂಗ್ ಆಗಿದ್ದಿಲ್ಲ ಸಿನಿಮಾಗೆ. ನಾನು ಏನು ಗೊತ್ತಾ, ಬೇಸಿಕ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ನಿಮಗೆ ಹೊಡೆದೇ ಗೊತ್ತಿರಬೇಕು ಅಂತಿಲ್ಲ, ಬೀಳೋದೇ ಗೊತ್ತಿರಬೇಕು. ಹೊಡೆಸ್ಕೊಂಡು ನಿಮ್ಗೆ ಎಲ್ಲಿ ಬೀಳ್ತೀರಾ ಅವೆಲ್ಲ ಗೊತ್ತಿರಬೇಕು, ಇಲ್ಲ ಅಂದರೆ ಏಟಾಗ್ಬಿಡ್ತವೆ. ಈ ಸಿನಿಮಾದಲ್ಲಿ ಏನಾಗಿಲ್ಲ ಅಂತದ್ದು? ಇಲ್ಲ, ಆ ಥರದ್ದೇನು ಆಗಿಲ್ಲ. ಪ್ರಾಪರ್ ಟ್ರೈನಿಂಗ್. ಆಮೇಲೆ ಗರುಡರಾಮ್ ಇದ್ರಲ್ಲ, ಅವರು ತುಂಬ ಅಂದರೆ ಓಕೆ ಏನಾಗಿಲ್ಲಲ್ಲ ಅಂತ. ನಾನು ಇಲ್ಲ ನಾನು ಇಲ್ಲಿವರೆಗೂ ತಗೊಂಬನ್ನಿ ಅಂತ, ನಾನು ಸ್ವಲ್ಪ ಇನ್ನೂ ಎಫೆಕ್ಟಿವ್ ಆಗಿರಲಿ, ಇಲ್ಲಿವರೆಗೂ ತನ್ನಿ ಅಂತ. ಬೇಡ ನಗು ಬೇಡ, ಇದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಅವರೇ ನನಗೆ ಇದು ಮಾಡ್ತಾಯಿದ್ರು. ಅಂದರೆ ಒಂದು ಚೂರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ತುಂಬ ಸಿನಿಮಾಗಳನ್ನ ಮಾಡಿ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ. ಒಂಚೂರು ಏಟ್ ಆಗ್ತಿರಲ್ಲ. ಒಂದ್ರಲ್ಲಂತೂ ಈ ಕೈಗೆ ಹಿಂಗೆಲ್ಲ ಅದೇನೇನು ಹಾಕೊಂಡಿರ್ತಾರಲ್ಲ, ಅದೇ ಬೆರಳುಗಳಿಗೆ ಹಿಂಗೆಲ್ಲ ಹಾಕೊಂಡು ಹೊಡೆ ಹಿಂಗೆಲ್ಲ ಇತ್ತು, ಹಿಂಗೆಲ್ಲ ಇದೆ. ಅದು ಮಿಸ್ ಆದರೆ ನನ್ನ ಮೂಗು ಡಮರು. ಟ್ರೈಲರ್ ಸಖತ್ತು. ಅದೇ ನಂಗೆ ಟ್ರೈಲರ್ ನೋಡಿದ ತಕ್ಷಣ ಅದೇ ಅನಿಸು, ಏನೇನೋ ಆಮೇಲೆ ಏನು ಹೊಸ ಬಜೆಟಾಗಿ ಖರ್ಚು ಮಾಡಿದ್ದೀರಾ? ತುಂಬ ಖರ್ಚು. ಟಗರೂಪಲ್ಲಿ ಯಾಕೋ ಇದಕ್ಕೂ ನೋಡಿದ್ರೆ ನಾವು ಸ್ಟಾರ್ಟಿಂಗು ಶುರು ಮಾಡಿದ್ದು ತುಂಬ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅಂತ. ಅಂದರೆ ಕಡಿಮೆ ಬಜೆಟಲ್ಲಿ ಒಂದು ಈ ಥರದ್ದು ಒಂದು ಆ್ಯಕ್ಷನ್ ಕಾಮಿಡಿದೊಂದು ಮಾಡೋಣ ಅಂತ. ಬಟ್ ಅದು ಆಗಲಿಲ್ಲ. ಹೋಗ್ತಾ ಅದು. ಆಮೇಲೆ ಈಗ ನನಗನ್ಸಿರೋದು, ಕೆಲವು ವರ್ಷಗಳ ಹಿಂದೆಗೂ ಈಗಲೂ ಹೋಲಿಸ್ಕೊಂಡ್ರೆ ಸಿನಿಮಾ ಮೇಕಿಂಗ್ ಬಜೆಟ್ ತುಂಬ ಜಾಸ್ತಿ ಆಗಿದೆ. ಹೌದು. ಸೊ ನಾವು ಇಷ್ಟರಲ್ಲಿ 1 ಕೋಟಿ ಒಳಗಡೆ ಅಥವಾ ಮಾಡ್ಬೋದು. ತುಂಬ ಕಷ್ಟ ಈಗ ಆ ಥರದ್ದೆಲ್ಲ ಮಾಡೋದಕ್ಕೆ. ಸೊ ಒಂದು ಮಿನಿಮಮ್ ಕೇಳುತ್ತೆ. ಆಮೇಲೆ ನಿಮಗೆ ಸಿನಿಮಾದಲ್ಲಿ ಅಷ್ಟು ಗ್ರ್ಯಾಂಡ್ಯೂರ್ ಕಾಣಬೇಕು ಅಂತಂದ್ರೆ ಅಷ್ಟು ಖರ್ಚು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅಲ್ಲ, ಈ ಸಿನಿಮಾದೊಳಗಡೆ ಸಿನಿಮಾ ಥರ ಡಾಲಿವುಡ್ಸ್ ಅಂತ ಬಿಗಿನಿಂಗ್ ಆಗ್ತದೆ. ಸಿನಿಮಾದೊಳಗೆ ಡಾಲಿವುಡ್ಸ್ ಅಂತ. ನಾನು ತುಂಬ ಜನ ಯಾಕೆ ಕೇಳಲಿಲ್ಲ ಇದನ್ನ ಅಂತ ನಾನು ಇಲ್ಲ, ಅದು ಸಿನಿಮಾ ನಂಗೆ ಸಖತ್ ಖುಷಿ ಆಯಿತು. ಅಂದರೆ ಪ್ರತಿಯೊಬ್ಬ ಸಿನಿಮಾ ಮೇಕರ್ ಡ್ರೀಮ್ ಅಲ್ವ ಅದು. ಅಂದರೆ ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್, ಈ ಥರ ಎಲ್ಲ ವುಡ್ಗಳಿದಾವಲ್ಲ, ಒಬ್ಬ ಸಿನಿಮಾ ಮೇಕರ್ಗೆ ಅದು ಸಿನಿಮಾ ಫ್ಯಾಕ್ಟ್ರಿ ಮಾಡೋದು ತುಂಬ ಇನ್ಸ್ಪಿರೇಷನಲ್ಲಿದ್ದು. ಅದು ಆ ಸೀಕ್ವೆನ್ಸ್ ನೋಡಿದ ತಕ್ಷಣ ಸಖತ್ ಖುಷಿ ಆಯಿತು. ಆ ವ್ಯಾನ್ ಬರೋದು, ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ, ಆಮೇಲೆ ಚೆನ್ನಾಗಿ ಅನಿಸ್ತದು. ಆ್ಯಂಡ್ ಸಿನಿಮಾದೊಳಗೆ ಸಿನಿಮಾ. ಹೌದು. ಹೀರೋಯಿನ್ನು ಇದು ನಾನು ಓಂ ಶಾಂತಿ ಓಂ ಶಾರುಖ್ ಖಾನ್ ಸಿನಿಮಾ ಬಂದಾಗ ಆ ಲಾವಿಶ್ ಇದು ನೋಡಿದ್ವಿ. ಅಂದರೆ ಆ ಥರದ್ದು ಸಿನಿಮಾದೊಳಗೆ ಒಂದು ಸಿನಿಮಾ ಸೆಟ್ಟು ಎಲ್ಲ. ಈ ಸಿನಿಮಾದಲ್ಲಿ ಹಂಗೆ ಕಾಣಿಸ್ತು, ವಾವ್ ಅಂತ ಅನ್ನಿಸ್ತು. ಅದೇನೇ ಅಂದ್ಕೊಂಡೆ ನಾನು, ಟಗರೂಪಲ್ಯ ಮಾಡಿಬಿಟ್ಟು ಈ ಲೆವೆಲ್ಗೆ ಅಪ್ಗ್ರೇಡೇಷನ್ನು ಮತ್ತು ಅಷ್ಟೊಂದು ದೊಡ್ಡ ದುಡ್ಡು ಹಾಕಿರೋದು. ಅಷ್ಟು ದೊಡ್ಡ ಟಗರೂಪಲ್ಯ ಆ್ಯಕ್ಚುಲಿ ಖರ್ಚಾಗಿತ್ತು. ತುಂಬ ಜನ ಅಂದ್ಕೊಂಡಿದ್ದಾರೆ ನಿಮಗೆಲ್ಲ ಏನು ಒಂದೇ ಡ್ರೆಸ್ಸು ಅಂತ. ಹಂಗಿರಲಿಲ್ಲ. ಆ್ಯಕ್ಚುಲಿ ಟಗರೂಪಲ್ಯಗೂ ಖರ್ಚಾಗಿತ್ತು. ಜನಕ್ಕೆ ಅದು ಗೊತ್ತಾಗಲ್ಲ. ನೀವು ಒಂದಲ್ಲಿ ಯಾವ ಫ್ರೇಮಲ್ಲಿ ಇಟ್ಟರು ಎಲ್ಲ ಆರ್ಟಿಸ್ಟ್, ಏನು ಕಡಿಮೆ ಜನ ಆರ್ಟಿಸ್ಟ್ಗಳಿದ್ರ, ರಘು ಸರು, ತಾರಮ್ಮ, ನಾನು, ನಮ್ಮ ಹೀರೋಯಿನವರು ಅಮೃತ ಮತ್ತು ಬೀರದರ್ ಸರ್ ಅಂತೆ ಹೇಳ್ತಾರದು ಈ ಥರ. ಅದಲ್ಲೇ ಎಕ್ಸ್ಟ್ರಾ ನೀವು ಯಾವ ಫ್ರೇಮ್ ಇಟ್ಟರು 50 ಜನ ಜೂನಿಯರ್ ಆರ್ಟಿಸ್ಟ್. ನೀವು ಯಾವ ಕಡೆ ಫ್ರೇಮ್ ಇಟ್ರೂ ಅಲ್ಲಿ ಆರ್ಟಿಸ್ಟ್ಗಳು ಇರಲೇಬೇಕು. ಆಮೇಲೆ ಲಾಜಿಸ್ಟಿಕ್ಸು, ನೀವು ಮೇಲಿಂದ ಕೆಳಗಡೆಯವ್ರಿಗೆ ಅದು 250 ಮೆಟ್ಲು, ತುಂಬ ಜಾಗ. ಅದೊಂಥರ ಅಲ್ಲಿ ಟಾಯ್ಲೆಟ್ ಸಹಿತವಾಗಿ ಎಲ್ಲನೂ ಇಳಿಸ್ಬೇಕು ಕೆಳಗಡೆಗೆ. ಅದನ್ನ ಒಂದೊಂದು ಟಾಯ್ಲೆಟ್ ಇಳಿಸೋಕ್ಕೆ 20ರಿಂದ 30 ಜನ ಒತ್ಕೊಂಡದನ್ನ ಅಲ್ಲಿ ಲೋಕಲ್ ಅವರು ಇಳಿಸಿದ್ದು. ಅಂದರೆ ನಾನು ಹೇಳೋದು ಅವು ಯಾವ ಕಡಿಮೆ ಖರ್ಚಿಂದ ಆಗಿದ್ದಿಲ್ಲ. ಸೊ ಬಟ್ ಈ ಕತೆ ಕೇಳಿದ್ಮೇಲೆ ನನಗೆ ಅನಿಸಿದ್ದು ಓಕೆ, ಅಂದರೆ ಮಾಡೋಣ ಬಾ, ನೋಡೇ ಬಿಡೋಣ ಏನಾಗುತ್ತೆ, ಕತೆ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಮಾಡೋಣ ಅಂತ. ಆಮೇಲೆ ಹಿಂಗೆ ನಾನು ಆ್ಯಕ್ಚುಲಿ ಈ ಟ್ರೈಲರ್ ನೋಡೋರ್ಗು ನಿಜವಾಗ್ಲೂ ಏನೋ
ಆಮೇಲೆ ನಾಗ ಅಲ್ವಾ ಓಕೆ ಅವ್ರದ್ದೊಂದು ಬಜೆಟ್ ಎಲ್ಲ ಮಾಡಿರ್ತಾರೆ ಪಿಕ್ಚರ್ ಅಂತ ಅನ್ಕೊಂಡು ಟ್ರೈಲರ್ ನೋಡ್ಬಿಟ್ಟು ಏನು ಗುರು ಇಲ್ಲ ದೇವರನ್ನೇ ನಾವು ಹಂಗೆ ಅಂದ್ಕೊಂಡಿದ್ದು ಒಂದು ಬಜೆಟ್ ಒಳಗಡೆ ಮಾಡೋಣ ಅಂತಲೇ ಹೋಗಿದ್ದು. ಬಟ್ ಅದು ಹಂಗೆ ಆಗಿಲ್ಲ. ಆಮೇಲೆ ಅವನಿಗೆ ನಾನು ಅದೇ ಹೇಳ್ತಾ ಇದ್ದೆ, ಸಾರಿ ಇದನ್ನ ಜಾಸ್ತಿ ಖರ್ಚಾಗ್ಬಿಟ್ಟಿದೆ ಅಂತ. ಇಲ್ಲ ಆಯಿತು, ಏನೋ ಮಾಡೋಣ, ಚೆನ್ನಾಗಿ ಮಾಡೋಣ, ಏನೋ ಒಂದು ಆಗುತ್ತೆ. ಅಲ್ಲ ಟ್ರೈಲರ್ ಎಂಡಿಜಲ್ಲಕ್ಕೆ ಹಂಗೆ ಇದೆ. ಅವನು ಬೇರೆ ಈ ಟೈಮಲ್ಲಿ ಮದುವೆ ಅದನ್ನ ನಮ್ಮ ಪ್ರೊಡ್ಯೂಸರ್ ಈ ಟೈಮಲ್ಲಿ ಮದುವೆ ಆಗಿ ಆಯಿತಾ, ಇದಕ್ಕೆ ಖರ್ಚು ಮಾಡಿ ಇವನ ಹತ್ರ ಕಾಸೆಲ್ಲ ಕಣೋ, ಈಗ ಪ್ರಮೋಷನ್ಗೆ ಈಗ ಏನು ಮಾಡೋದು ಹಂಗೆ ಅಂತ. ಇಲ್ಲ ಆಗುತ್ತೆ. ಆಮೇಲೆ ನಿಮ್ಮ ಬಿಸ್ನೆಸ್ ಮೊದಲು ಥರ ಇಲ್ವಲ್ಲ ಈಗ, ನಿಮ್ಗೆ ಗೊತ್ತಲ್ಲ ಈಗ ಥಿಯೇಟ್ರಿಕಲ್ ಬಿಸ್ನೆಸ್ಸು, ಅದನ್ನು ಪ್ರೂವ್ ಮಾಡಬೇಕು. ಆಮೇಲೆ ಟಿ ವಿ, ಇದು ಡಿಜಿಟಲು, ಇವು ಯಾವ ಮೊದಲಂಗಿಲ್ಲ ಬಿಸ್ನೆಸ್ಸು. ಬಟ್ ಹಾಗನ್ಬಿಟ್ಟು ಎದುರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಬಂದಿರೋದೇ ಈ ಕೆಲಸ ಮಾಡೋದಕ್ಕೆ. ಒಂದಷ್ಟು ಸಿನಿಮಾಗಳು ಥಿಯೇಟ್ರಿಕಲ್ ಅಷ್ಟು ಆ ಲೆವೆಲ್ ವರ್ಕ್ ಆಗ್ತಿದೆಯಲ್ವಾ, ದುಡ್ಡು ಬರ್ತಾ ಇದೆ. ಏನಿಲ್ಲ ಸಿನಿಮಾ ಕಂಟೆಂಟ್ ಅಲ್ಲ, ನಮ್ಮ ಮುಂಚಿನ ಸಿನಿಮಾಗಳು ಚೆನ್ನಾಗಿರೋದು. ಸೊ ಅದೊಂದು ಧೈರ್ಯ ನಮಗೆ. ಓಕೆ ನಾವು ಚೆನ್ನಾಗಿ ಕಾಂಬಿನೇಷನ್ನು. ಇನ್ನು ಟಗರು ಪಲ್ಯ ನಾವು ಮಾಡಿದಾಗಲೇ ಫೇಸ್ ನಾನು ಅಂತ ಇದ್ರೂ ನಾನು ಹೇಳೋದು ನಾನು ಹೊಸಬನೇ ಅಲ್ವಾ, ಬಟ್ ಜನ ನೋಡಿದ್ರು ಅಲ್ವಾ. ಸೊ ಚೆನ್ನಾಗಿದ್ದಾಗ ಕಂಟೆಂಟ್ ಚೆನ್ನಾಗಿದ್ದಾಗ ಕಂಟೆಂಟ್ ಮಜವಾಗಿದ್ದಾಗ 100% ವರ್ಕ್ ಆಗುತ್ತೆ. ಅದು ಸಾರ್ವಕಾಲಿಕವಾಗಿ ಯಾವಾಗಲೂ ವರ್ಕ್ ಆಗಿದೆ ಕೂಡ. ಹೌದು, ಏನು ಹೊಸ್ತಲ್ಲ. ಕೆಲವೊಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಕ್ಕೆ, ಅವ್ರಿಗೆ ಬೋರ್ ಹೊಡಿಸ್ಬಾರ್ದು. ನಾನು ಕಂಟೆಂಟ್ ಹೇಳ್ತೀನಿ ಅಂತ ಬೋರ್ ಹೊಡಿಸೋದಿದೆಯಲ್ಲ, ಅಲ್ಲಿ ಬಹುಶಃ ನಾವು ಸೋಲ್ತಿರೋದು ಅಂತ ನನಗನ್ಸೋದು. ಹೀರೋಯಿನ್ ಬಂದ್ರ ಹೀರೋಯಿನ್ ತೋರಿಸಿ ನೋಡಿ, ಅವ್ರು ಎಷ್ಟು ಆರಾಮಾಗಿ ನಿಂತವ್ರು, ಅವರು ಅಲ್ಲೇ ಜಾಲಿಯಾಗಿ ಮಾತಾಡ್ಕೊಂಡು ಅವ್ರು ತೋರಿಸಿ ಅವ್ರನ್ನ. ಹಲೋ ಬನ್ನಿರಿ ಇಲ್ಲಿ, ಫೋನ್ಲಿದ್ದಾರೆ ನೋಡಿ. ಅವ್ರು ಭಾಳ ಬ್ಯುಸಿ ಆರ್ಟಿಸ್ಟ್, ತುಂಬ ಬ್ಯುಸಿ ಆರ್ಟಿಸ್ಟ್ ಅವರು. ಹೌದು, ಎಲ್ಲೋ ಹಾಲಿವುಡ್ ಅಂದ್ರೆ ಬಂದಂಗೆ ಕಾಣಲ್ಲ ಅವರು. ಅವ್ರೇನೋ ಇಲ್ಲಿ ಲೋಕಲ್ ಅಂತ ಅನ್ಸೋದೇ ಇಲ್ಲ, ದಾವಣಗೆರೆ ಅಂತ ಅನ್ಸೋದೇ ಇಲ್ಲ, ಯಾವುದೋ ಹಾಲಿವುಡ್ಡಿಂದ ಬಂದಂಗಿದ್ದಾರೆ ಇವರು. ಮೊದಲಿಗೆ 2023 ಟಗರು ಪಲ್ಯ ಸೂಪರ್ ಹಿಟ್ಟು. ಸೊ ಅದು ಆ ಟಿವಿಲಿ ಅದು ಎಷ್ಟು ಸಲ ಹಾಕಿದಾರೆ ಗೊತ್ತಿಲ್ಲ, OTT ಅಂತೂ ಮ್ಯಾಸಿವ್. ಅವ್ರು ಯೂಟ್ಯೂಬ್ ಹಾಕಿದ್ರೆ ಅಲ್ಲೂ ಕಿತ್ಕೊಂಡು ಹೋಗ್ತದೆ ಸಿನಿಮಾ. ಆ್ಯಂಡ್ ಉಪಾಧ್ಯಕ್ಷ 2024 ಫಸ್ಟ್ ಹಿಟ್ಟು 2024 ಸಿನಿಮಾ ಉಪಾಧ್ಯಕ್ಷ. ಹೀರೋಯಿನ್ನು 23ರ ನಾಯಕ, 24ರ ನಾಯಕಿ ಇಬ್ರು ಸೇರ್ಕೊಂಡು ಈಗ 25ರಲ್ಲಿ ನಾವು ವಿದ್ಯಾಪತಿ ಆಗಿ ಬರ್ತಾ ಇದ್ದಾರೆ. ವಿದ್ಯಾಪತಿ ಇನ್ನೇನು 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬಾ ವಿಶೇಷವಾಗಿದೆ ಟ್ರೈಲರ್ ನೋಡಿ. ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಆ ಎಕ್ಸ್ಪೆಕ್ಟೇಷನ್ ಮೀರಿ ಟ್ರೈಲರ್ ಆಚೆ ಬಂದಿದೆ. ತುಂಬಾ ವಿಶೇಷವಾಗಿ ಏನೋ ಮಾಡೋಣ ಮಾತಾಡ್ಸೋಣ ಅಂತ ಬಂದು ಹುಡ್ಕೊಂಡು ಸಿಕ್ಕಿದ್ದಾರೆ. ಅದು ಇಂಥ ಕಡೆ ಸಿಕ್ಕಿದ್ದಾರೆ, ಜಿಮ್ನಾಸ್ಟಿಕ್ಸು ಮತ್ತೆ ಕರಾಟೆ ಕುಂಫು ಎಲ್ಲ ಮಾಡಿದ್ದಾರೆ ನಾಗ. ಸೊ ಇವಾಗ ಇನ್ನೊಂದ್ಸಲ ಮಾಡ್ಸೋಣ ವಿತ್ ನಾಯಕಿ ಅಂತ. ಏನೇನು ಮಾಡ್ತಾರ ನೋಡೋಣ. ಮೊದಲಿಗೆ ಅಭಿನಂದನೆಗಳು. ಮತ್ತೆ ಒಂದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ಯಾವಾಗಲೂ ಒಂದು ಸಕ್ಸಸ್ಸು ಸಿಕ್ಕಿರೋರೆಲ್ಲ ಸೇರಿಕೊಂಡು ಇನ್ನೊಂದೇನೋ ಒಂದು ಮಾಡೋಕ್ಕೆ ಹೊರಟಾಗ ನಿರೀಕ್ಷೆನೂ ದೊಡ್ಡದಾಗಿರುತ್ತೆ. ಮತ್ತು ಅದ್ರ ಸುತ್ತ ತುಂಬ ಕಣ್ಣುಗಳಿದೆ. ಸೊ ಅಂತಹ ಸಿನಿಮಾ ವಿದ್ಯಾಪತಿ. ನಿಮ್ಮಿಬ್ಬರು ಈ ಒಂದು ಸಿನಿಮಾ ಆಗಿದ್ದು, ಜೊತೆ ಆಗಿದ್ದು, ಮಾಡಿದ್ದು ತುಂಬ ನೆನಪುಗಳು, ತುಂಬ ಜರ್ನಿ ಇರುತ್ತೆ. ಒಂದಷ್ಟು ವಿಷಯ ಹೇಳ್ತಾ ಅಷ್ಟು ಮಾತುಕತೆ ಮಾಡೋಣ. ನೀವು ಹೇಳ್ದಂಗೆ ಈಗ ನೋಡಿ 24ರ ಮೊದಲ ಹಿಟ್ಟು ಇವ್ರದ್ದು, 23ರಲ್ಲಿ ಹಿಟ್ಟು ನಮ್ಮದು. ಸೊ 25ರಲ್ಲಿ ಆ್ಯಕ್ಚುಲಿ ಮೊದಲನೇ ಹಿಟ್ಟು ಯಾವನು ಇಂಡಸ್ಟ್ರಿಗೂ ಆಗಿಲ್ಲ ಅನ್ಕೋತೀನಿ. ಯಾವುದು 25ರಲ್ಲಿ ಯಾವುದು ಇಂಡಸ್ಟ್ರಿಗೆ ಆ ಥರದ್ದು ಯಾವುದು ಹೆಂಗೋ ಪುಣ್ಯ ದೇವ್ರ ಪ್ರಾರ್ಥಿಸ್ಕೊಳ್ಳೋಣ ಆ ಮೊದಲನೇ ಹಿಟ್ಟು ನಮ್ಮ ಸಿನಿಮಾನೇ ಆಗಲಿ ಅಂತ. ಇಲ್ಲ ಖಂಡಿತ ಆಗೋ ಥರ ಇದೆ. ಈ ಜಾಗ ಇದೆಯಲ್ಲ, ಇದು ನಾನು ಪ್ರಾಕ್ಟೀಸ್ಗಿಂತ ಬರ್ತಿದ್ದ ಜಾಗ. ಈ ಒಂದು ಒಡೆದು ಗೊತ್ತಿರಬೇಕು ಅಂತೇನಿಲ್ಲ, ಒಡಿಸ್ಕೊಳ್ಳೋದು ಗೊತ್ತಿರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಯಾರಿಂದ ಅಯ್ಯೋ ಅದು ಸಿನಿಮಾದಲ್ಲಿ. ಹೌದು, ನಿಮಗೆ ಸಣ್ಣವು ನಿಮ್ಗೆ ಹಿಂಗೆ ಹೊಡೆದ್ರೆ ಅಟ್ಲೀಸ್ಟ್ ಎಲ್ಲವೂ ಗೊತ್ತಿರಬೇಕು, ಎಲ್ಲಿರ್ಬೇಕು, ಹೀಗೆ ಅಂತ ಹಿಂಗೆ ಹೊಡಿತಾ ಇರ್ತಾರೆ. ಹಿಂಗೆ ಈ ಥರದ್ದೆಲ್ಲ ಸಣ್ಣವು ಎಲ್ಲ ಒಂದಷ್ಟು ಬಾಡಿ ಫ್ಲೆಕ್ಸಿಬಲ್ ಇದ್ದರೆ ಅಲ್ಲಿ ಬೇಕಾದ್ ಮಾಡ್ಕೊಬೋದು. ಸೊ ನಮ್ಮ ರಮೇಶ್ ಅವರು ಈ ಥರದ್ದೆಲ್ಲ ನಮಗೆ ಟ್ರೈನ್ ಮಾಡ್ತಾಯಿದ್ರು. ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಡೈಲಿ ಮಾಡಿ ಅದನ್ನ ಇದು ಮಾಡೋಕ್ಕೆ? ಡೈಲಿ 1 ಅವರ್ ಅಷ್ಟೇ, ಜಾಸ್ತಿ ಮಾಡ್ತಿರಲ್ಲ. ಸಿನಿಮಾದಲ್ಲಂತೂ ಇವ್ರ ಕ್ಯಾರೆಕ್ಟರ್ ಬರೀ ಶೋಕಿ ಮಾಡೋದೇ ಕೆಲಸ, ಬರೀ ದುಡ್ಡಿಂದ ಬೇರೆಯವ್ರ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ. ಬೇರೆ ದುಡ್ಡು ಅಲ್ಲ, ಅದು ವಿದ್ಯೆ ದುಡ್ಡು ಬೇರೆ ದುಡ್ಡು ಆಗುತ್ತೆ. ಹೆಂಗಾಗುತ್ತೆ? ಹೆಂಡತಿ ದುಡ್ಡು ಗಂಡ ಹಂಗಾಗ, ಗಂಡನ ದುಡ್ಡು ಹೆಂಡತಿದಾದ್ರೆ ಹೆಂಡತಿ ದುಡ್ಡು ಗಂಡಂದಲ್ವಾ? ಹೌದು. ನನ್ನ ಹೆಸರನ್ನೇ ವಿದ್ಯಾಪತಿ ಅಂತ ಹೇಳ್ತಾರೆ. ಈಗ ಯೂಶ್ವಲಿ ಏನಂತಾರೆ ಪ್ರವೀಣ್, ಈಗ ಮಿಸ್ಸಸ್ ಪ್ರವೀಣ್ ಅಂತಾರೆ ನಿಮ್ಮ ಹೆಂಡ್ತಿನ. ನಿಮ್ಮ ಹೆಂಡ್ತಿ ಹೆಸರೇನ? ಪ್ರತಿಮಾ. ಪ್ರತಿಮಾ ಪತಿ ಅಂತ ನಿಮ್ಮನ್ನು ಕರೀತಾರ? ಮಿಸ್ಟರ್ ಪ್ರತಿಮಾ ಅಂತ ನಿಮ್ಮನ್ನು ಕರೆಯಲ್ಲ. ನೋಡಿ ಹೆಂಗಿದೆ ಇದು ಅಂತಾರೆ. ನಾನು ವಿದ್ಯಾಪತಿ ಅಂತ ಅಂದರೆ ಹೆಂಗೆ ನೋಡಿ ಅದು
ಸಮಾನತೆಯನ್ನು ನಾನು ಹೇಗೆ ಎತ್ತಿಡಿತಾ ಇದ್ದೀನಿ ಅಂತ. ಸೊ ಹಂಗಾಗಿ ಎಲ್ಲದರಲ್ಲೂ ಸಮಾನತೆ. ಸೊ 8 ದುಡ್ಡಕ್ಕೆ ನಾನು ಖರ್ಚು ಮಾಡಬಾರ್ದು. ಮಲೈಕ್ ಅವ್ರದ್ದು ಏನು ಗೊತ್ತಾ, ಅವ್ರದ್ದು ಭಾಷೆ ತುಂಬ ಚೆನ್ನಾಗಿದೆ, ಪಕ್ಕ ಲೋಕಲ್. ಹೆಸರು ಮಾತ್ರ ಅವ್ರದ್ದು ಸ್ವಲ್ಪ ನಮ್ದಲ್ಲ ಅಂತ ಅನ್ಸುತ್ತೆ ನನಗೆ ಬಿಟ್ರೆ. ಚಯ ರಿಲೀಸ್ ಆಗಿತ್ತು. ಇವ್ರ ಅಪ್ಪ ಮೋಸ್ಟ್ಲಿ ಮಲೈಕ್ ಅವ್ರ ಫ್ಯಾನ್ ಅನ್ಸುತ್ತೆ. ನಮ್ಮ ಅಕ್ಕ ನಿಮ್ಮ ಅಕ್ಕ ಅಂತ ಹೇಳಿದಾರೆ, ಮೋಸ್ಟ್ಲಿ ನಿಮ್ಮ ಅಪ್ಪ ಇರ್ತಾರೆ ಫ್ಯಾನ್. ಅದು ಇಂದ ಬಂದೆ. ಮೋನಿಕಾ ಮಾಲ್ವಿಕಾ ಎಲ್ಲ ಇಡಕ್ಕೆ ಇಷ್ಟ ಇರಲಿಲ್ಲ. ಸೊ ಅವಾಗಿನ ಚಯ ಫುಲ್ ಫೇಮಸ್ ಆಗಿತ್ತು. ಅವಳ ಹೆಸರೇನು ಮಲೈಕಾ ಇಟ್ಬಿಡು. ಆಕ್ಟ್ರೆಸ್ಗೆ ಭಾಷೆ ಗೊತ್ತಿದ್ದಾಗ ಸಿನಿಮಾದಲ್ಲಿ ಬಹಳ ಈಸಿ ನಮ್ಗೆ. ಒಂದು ನಾನು ಏನೋ ಕಲಿಬೇಕು ಅಂತಂದ್ರೆ ಇದಕ್ಕೆ ಆದಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಬರಬೇಕು. ಇದನ್ನ ಒಂದು ಪುಸ್ತಕ ಓದಕ್ಕೇನೆ ಅದಕ್ಕೆ ಆದ ಒಂದು ಟೈಮ್ ನಾನು ಮೀಸಲಿಡ್ಬೇಕಲ್ವಾ. ನಾವು ಅಲ್ಟಿಮೇಟ್ಲಿ ಇಷ್ಟು ವರ್ಷ ಕಷ್ಟಪಟ್ಕೊಂಡ್ ಬಂದಿರೋದು ಈ ದಿನಗಳಿಗೋಸ್ಕರ ಅಲ್ಲ. ಅಂದ್ರೆ ನಾವೇನೋ ಪ್ರೆಸೆಂಟ್ ಮಾಡ್ತೀವಿ ಪ್ರಾಡಕ್ಟ್ ನ, ಸೊ ಅದು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಇಷ್ಟು ದಿನ ಕಷ್ಟಪಟ್ಟಿರ್ತೀವಿ.